ಸಿಂಪಲಾಗಿ ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾನು ಬದನೆಕಾಯಿನ ತೊಳ್ಕೊತಾ ಇದ್ದೀನಿ ನೀರಲ್ಲಿ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಬದನೆಕಾಯಿನ ಟೊಮೊಟೊನ ತೊಗೊಳ್ಳೋಣ. ಮೆಣಸಿನ್ಕಾಯಿ ಟೊಮೊಟೊ ಹಾಕೋತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕು. ನೋಡಿ ತೊಳ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಅದು ಇರೋದೆಲ್ಲ ಹೋಗುತ್ತೆ. ಸೊ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ಟಾಗಿದೆ. ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ 2 ಸಾಕು ಟೊಮೊಟೊ. ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಸುದ್ದಿಟ್ಕೊಂಡಿದ್ದೀನಿ. ಅದನ್ನು ಕುಟ್ಕೊಳ್ಳೋಣ ಬೆಳ್ಳುಳ್ಳಿ. ಈಗ ಬದನೆಕಾಯಿನ ಸಪರೇಟ್ ತೆಕ್ಕೊಳ್ಳೋಣ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತೆಕ್ಕೊತಾ ಇದ್ದೀನಿ. ಈಗ ಒಂದು ತಟ್ಟೆ ಇಟ್ಕೊಳ್ಳೋಣ. ಅದಕ್ಕೆ ತೆಂಗಿನಕಾಳು ಪುಡಿ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕುಟ್ಕೊಂಡಿದ್ದೆ ನಾನು. ಸ್ವಲ್ಪ ಅರಿಶಿನ, 2 ಸ್ಪೂನ್ ಖಾರದ ಪುಡಿ ಹಾಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಈಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಮಿಕ್ಸ್ ಆಗೋವರೆಗೂ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆಗಿದೆ. ಇದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಈಗ ಬದನೆಕಾಯಿಯಲ್ಲಿ ಆವಾಗ ಕಟ್ ಮಾಡಿದ್ದೀವಲ್ಲ ಅದರೊಳಗಡೆ ಪ್ಯಾಕ್ ಮಾಡೋಣ. ಇದನ್ನು ನೋಡಿ ಈ ಥರ ಪ್ಯಾಕ್ ಮಾಡ್ಕೋಬೇಕು. ಪೂರ್ತಿ ಒಳಗಡೆ ಎಲ್ಲ ತುಕ್ಕೋಬೇಕು ಚೆನ್ನಾಗಿ. ಆವಾಗ ಬದನೆಕಾಯಿ ಕುದಿಯುವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ. ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಚೆನ್ನಾಗಿ ತುಂಬ್ಕೋಬೇಕು. ಎಣ್ಣೆಗೆ ಮಾಡ್ತಾ ಇದ್ದೀವಲ್ಲ ಚೆನ್ನಾಗಿ ಬರುತ್ತೆ. ನಾನೀಗ ಸಪ್ರೇಟಾಗಿ ಒಂದು ಪಾತ್ರೆಗೆ ಇಟ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ ಒಂದೊಂದಾಗಿ ಇಟ್ಕೊಳ್ಳೋಣ. ಈ ಥರ ಎಲ್ಲನೂ ಉಳಿದಿರೋದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದ್ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ. ಎಣ್ಣೆ ಹಾಕಿದ್ವಲ್ಲ ಫಸ್ಟೇ. ಕಟ್ ಮಾಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ ನಾನು. ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ. ಈಗ ಒಲೆ ಮೇಲೆ ಇಡೋಣ. ಸಣ್ಣ ಉರಿಯಲ್ಲಿ ಇಡೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಬೇಕು. 1 ಗ್ಲಾಸ್ ಅಷ್ಟು ಸಾಕು. ನೋಡಿ ಈ ಥರ ಎಣ್ಣೆಲಿ ಹಾಕಿರ್ತೀವಲ್ಲ ಈ ಥರ ರೋಸ್ಟ್ ಆಗುತ್ತೆ. ಅದು ಜಾಸ್ತಿ ಒತ್ತಬಾರ್ದು. ನೀರು ಹಾಕೊಳ್ಳೋಣ ಸ್ವಲ್ಪ. ನೋಡಿ ಈ ಥರ ರೆಡಿಯಾಗಿದೆ ಬದನೆಕಾಯಿ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬದನೆಕಾಯಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಎಣ್ಣೆ ತೆಂಗಿನಕಾಳು ಹಾಕಿದ್ದೀವಲ್ಲ ಅದರಿಂದ ಎಣ್ಣೆ ಬಿಟ್ಕೊಂಡಿದೆ. ನೋಡಿ ಎಣ್ಣೆ ಬದನೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲಾಗಿ ಮಾಡೋವಂಥದ್ದು. ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಬದನೆಕಾಯಿ ಚಪಾತಿಗೆ, ರೈಸಲ್ಲಿ, ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ನಮ್ಮೂರಲ್ಲೆಲ್ಲ ಬದನೆಕಾಯಿ ಮಾಡೋದು ಫೇಮಸ್ಸು. ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆ ಬದನೆಕಾಯಿ ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ, ನಮ್ಮೂರ ಸ್ಟೈಲಲ್ಲೇ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ನೀವೇನು ಯಾವ ಮಸಾಲೆನೂ ಆ್ಯಡ್ ಮಾಡಬೇಡಿ. ಖಾರ ಅದು ಹಾಕಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸುಮ್ಮನೆ ಎಲ್ಲ ಮಸಾಲೆ ಹಾಕಿದ್ರೆ ಟೇಸ್ಟ್ ಕೆಟ್ಟೋಗುತ್ತೆ. ಸೊ ಈಗ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.